ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆನ ಸ್ವಚ್ಛ ಮಾಡಿ ಹೊರಗಡೆನೂ ಕೂಡ ಸ್ವಚ್ಛ ಮಾಡಿಬಿಟ್ಟು ರಂಗೋಲಿ ಇಡೋಣ ಅಂತೇಳಿ ಬಂದೆ. ಅದಕ್ಕಿಂತ ಮೊದಲು ಸ್ವಲ್ಪ ಗಿಡ ಎಲ್ಲ ಬಾಡ್ದಂಗೆ ಆಗಿತ್ತು, ಅಂದರೆ ಮಣ್ಣೆಲ್ಲ ಸ್ವಲ್ಪ ಗಟ್ಟಿಗಾಗಿರೋ ಥರ ಅನ್ನಿಸ್ತಾ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳುತ್ತಲ್ವ ಪಾಟ್ಗಳ ಮೇಲೆ, ಹಾಗಾಗಿ ಬೇಗ ಮಣ್ಣು ಗಟ್ಟಿಗಾಗ್ಬಿಡುತ್ತೆ. ಅದಕ್ಕೆ ಮೊದಲು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಅದಾದಮೇಲೆ ರಂಗೋಲಿ ಹಾಕೋಣ ಅಂತೇಳಿ ನೀರು ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದೇನು ಗೊತ್ತಾ, ಇವಾಗ ಸೂರ್ಯ ಹುಟ್ಟೋ ಸಮಯಕ್ಕೆ ಸರಿಯಾಗಿ ಆ ಮೋಡ ಕೂಡ ಕೆಂಪಗಾಗಿರುತ್ತೆ. ಅದು ನೋಡ್ಲಿಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಆಯಿತಾ. ಸುಮಾರು ಹೊತ್ತು ಹಂಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ನೋಡ್ಕೊಂಡು ನಿಂತ್ಕೊಂಡು ಸಮಯ ಹೋಗಿರೋದೇ ನನಗೆ ಗೊತ್ತಾಗಿಲ್ಲ. ಒಂದು 15 ನಿಮಿಷ ಆಗೋಗ್ಬಿಟ್ಟಿದೆ. ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ನ, ಅದನ್ನು ನೋಡ್ತಾ ನೋಡ್ತಾ ಈ ಕೆಲಸದ ಕಡೆ ಗಮನ ಬಿಟ್ಬಿಟ್ಟಿದ್ದೀನಿ. ಹಾಗೆ ನಮ್ಮ ಮನೆ ಹತ್ರ ಮೊದಲೆಲ್ಲ ಸುಮಾರು ನವಿಲು ಕೂಗ್ತಾ ಇತ್ತು ಆಯಿತಾ. ಈ ಮನೆಗೆ ಬಂದು ಹತ್ತತ್ರ ಒಂದು 2 ವರ್ಷ ಆಗ್ತಾ ಬರ್ತಾ ಇದೆ. ಪ್ರತಿದಿನ ಅಷ್ಟೇ ಬೆಳಗಿನ ಜಾವ ಒಂದು 4:15 4:45ಗೆಲ್ಲ ನಾವು ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಅದೆಷ್ಟು ನವಿಲು ಕೂಗೋ ಶಬ್ದ ಕೇಳಿಸೋದು ಅಂದರೆ, ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ ಶಬ್ದ ಕೇಳಿಸ್ಕೊಳ್ಳೋಣಪ್ಪ ಅಂತ ಅನ್ನಿಸ್ತಾ ಇರೋದು. ಅದಲ್ಲದೆ ಆ ಶಬ್ದನೆಲ್ಲ ಕೇಳಿಸ್ಕೊಂಡು ದಿನನ ಶುರು ಮಾಡಿದಾಗ ಒಂಥರ ದಿನ ಪೂರ್ತಿ ನಾವು ಖುಷಿಯಾಗಿರ್ತಾ ಇದ್ವಿ. ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗೋದು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ನವಿಲು ಕೂಡ ಕೂಗೋದಿಲ್ಲ, ಒಂದು ನವಿಲು ಕೂಗೋ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಅದೇನಕ್ಕೂ ಗೊತ್ತಿಲ್ಲ. ನಮ್ಮನೆ ಮುಂದೆ ಸ್ವಲ್ಪ ಗಾಲಿ ಜಾಗ ಇದೆ ಆಯಿತಾ. ಅದಾದಮೇಲೆ ಒಂದು ರೋಡ್ ಬರುತ್ತೆ, ಆ ಕಡೆ ತೆಂಗಿನ ತೋಟ ಎಲ್ಲ ಇದೆ. ಆ ತೋಟಕ್ಕೆಲ್ಲ ನವಿಲು ಬರ್ತಾಯಿತ್ತು ಅಂತ ಅನಿಸುತ್ತೆ. ಇವಾಗ ಬರ್ತಿಲ್ವೇನೋ, ಹಾಗಾಗಿ ಒಂದು ನವಿಲು ಕೂಗೋ ಶಬ್ದನೂ ಕೇಳಿಸ್ತಾ ಇರಲಿಲ್ಲ. ನಾನು ಅಮ್ಮಂಗೆ ಅದನ್ನೇ ಹೇಳ್ತಿದ್ದೆ ಇವತ್ತು ಬೆಳಗ್ಗೆ. ನಾವು ಊರಲ್ಲಿ ನವಿಲೆಲ್ಲ ಬಂದರೆ ಬೈಕೊಳ್ತಿರ್ತೀವಿ, ನೀನು ಯಾಕೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಿಲ್ಲ ಅಂತ ಹೇಳ್ತಾಯಿದ್ರು. ಊರಲ್ಲಿ ಹೆಂಗೆ ಗೊತ್ತಾ, ಈಗ ಸಾಮಾನ್ಯವಾಗಿ ಬೆಳೆ ಬರೋ ಸಮಯಕ್ಕೆ ನವಿಲು ಹೊಲದಲ್ಲಿ ಜಾಸ್ತಿನೇ ಕಾಣಿಸುತ್ತೆ. ಅದು ತಿನ್ಲಿಕ್ಕೆ ಬರುತ್ತೆ ಆಯಿತಾ. ಆವಾಗ ಮಾಮೂಲಿಯಾಗಿ ಬೆಳೆ ಬೆಳೆದಿರೋರು ಎಲ್ಲರೂ ಕೂಡ ಒಂಚೂರು ಬೇಜಾರು ಮಾಡ್ಕೊತಾರೆ, ಅಯ್ಯೋ ಎಲ್ಲನೂ ಕೂಡ ತಿನ್ಬಿಟ್ಟು ಹೋಗ್ಬಿಡ್ತಲ್ಲ ಇದು ಅಂತ ಹೇಳಿ. ಆದರೆ ನಮ್ಗೆ ಹೆಂಗೆ ಅಂದರೆ, ಅದು ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ನಾನು ಚಿಕ್ಕಳಿರುವಾಗ ಹೆಂಗೆ ಅಂದರೆ, ನಮ್ಮ ತಾತನ ಜೊತೆ ಬೆಳಗ್ಗೆ ಒಂದು 6:30ಗೆಲ್ಲ ಹೊಲಕ್ಕೆ ಹೊರಟ್ಬಿಡ್ತಿದ್ದೆ. ಊರ ಕಡೆ ಹಂಗೇನೆ ಬೆಳಗ್ಗೆ ಬೇಗನೆ ಹಸುಗಳನ್ನ ಎಮ್ಮೆಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಹೊಲದ ಹತ್ರ. ಒಂದು 9 ಗಂಟೆಗೆ ವಾಪಸ್ ಮನೆಗೆ ಬಂದು ತಿಂಡಿ ತಿನ್ನೋದು, ಎಲ್ಲ ಹಸುನು ಕಟ್ಟಿಬಿಟ್ಟು ಆಮೇಲೆ ಬರೋದು. ನಾನು ಹೋಗ್ತಿದ್ನಲ್ಲ, ಅವಾಗ ರೋಡ್ ಉದ್ದಕ್ಕೂ ಕೂಡ ನವಿಲುಗಳು ಕಾಣಿಸೋವು. ನವಿಲು ಮಾತ್ರ ಅಲ್ಲ, ಬೇರೆ ಬೇರೆ ಪಕ್ಷಿಗಳೆಲ್ಲ ಕಾಣಿಸೋವು. ಆಮೇಲೆ ಕಾಡು ಮಲ್ಲಿಗೆ ಅಂತೇಳಿ ಒಂದು ಮಲ್ಲಿಗೆ ಬರೋದು. ಆ ಮಲ್ಲಿಗೆ ಹೂವು ಬೆಳಗಿನ ಜಾವದ ಸಮಯದಲ್ಲಿ, ಅಂದರೆ 6 ಗಂಟೆ 6:30 ಹತ್ತತ್ರ ಗಿಡದಿಂದ ಅದಾಗದೇ ಉದುರೋದು ಆಯಿತಾ. ರಾತ್ರಿ ಹೊತ್ತು ಹರಳುತ್ತೆ, ಅದು ಬೆಳಗಿನ ಜಾವದ ಸಮಯದಲ್ಲಿ ಉದುರುತ್ತೆ ಬೆಳಗ್ಗೆ ಹೊತ್ತು. ಅದನ್ನು ತಗೊಳ್ಳೋದು, ಒಂದು ಮಡ್ಲು ತುಂಬ ತುಂಬ್ಕೊಂಡು ಬರೋದು. ಅದ್ರ ಮರದ ಹತ್ರ ಹೋಗ್ಬಿಟ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಆಯಿತಾ. ಆ ಪರಿಮಳಕ್ಕೋಸ್ಕರ ನಾನು ಹೊಲ್ದ ಹತ್ರ ಹೋಗ್ತಾಯಿದ್ದೆ, ನವಿಲು ನೋಡಲಿಕ್ಕೋಸ್ಕರ ಹೊಲ್ದ ಹತ್ರ ಹೋಗ್ತಿದ್ದೆ. ಅದೆಲ್ಲ ಏನೋ ಒಂಥರ ನೆನಪಾಗ್ತಾಯಿತ್ತು. ಇವತ್ತು ಅಮ್ಮನ ಜೊತೆ ಮಾತಾಡ್ತಿದ್ದೆ ನೋಡಿ, ಹಾಗಾಗಿ ಅದೆಲ್ಲ ನೆನಪಾಗ್ಬಿಡ್ತು ಒಟ್ಟಿಗಿರೇ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಇವತ್ತು ಧೂಪ ಹಾಕ್ತಾಯಿದ್ದೀನಿ. ಏನಂದರೆ, ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ನೇರವಾಗಿ ಬಿಸಿಲು ಬೀಳುತ್ತೆ ಆಯಿತಾ. ಅದು ಕೂಡ ದೇವ್ರ ಮನೆಗೆ ನೇರವಾಗಿ ಬಿಸಿಲು ಬೀಳುತ್ತೆ. ಈ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಆದರೆ ನೇರವಾಗಿ ನೋಡಲಿಕ್ಕೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ಆ ಬೆಳಕು ಸೀದಾ ದೇವ್ರ ಮನೆಗೆ ಹೋಗಿ ಕೃಷ್ಣನ ಫೋಟೋದ ಮೇಲೆ ಬೀಳುತ್ತಲ್ವ, ಏನೋ ಒಂಥರ ಖುಷಿ ನನಗೆ ಅದನ್ನೆಲ್ಲ ನೋಡಲಿಕ್ಕೆ. ಇನ್ನಿವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಬೆಳಗ್ಗೆನೇ ಇಷ್ಟೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಏನಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಸುಮಾರು ಒಂದು 7ರಿಂದ 8 ತಿಂಗಳಾಯಿತು ಅಂತ ಅನ್ಕೋತೀನಿ. ನಾನು ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ ಹೋಗಿದ್ದು, ಅದಾದಮೇಲೆ ಹೋಗೇ ಇಲ್ಲ. ನನ್ನ ಮನಸ್ಸಲ್ಲಿ ಏನೊಂದು ಆಸೆ ಇತ್ತು ಅಂತ ಅಂದರೆ, ಜಾಣುನ ನಾವು ಮೊದಲನೇ ಸಲ ದೇವಸ್ಥಾನ ಕರ್ಕೊಂಡೋದ್ರೆ ಕೃಷ್ಣನ ಸನ್ನಿಧಿಗೆ ಕರ್ಕೊಂಡು ಹೋಗೋಣ, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದೊಂದು ಮನಸ್ಸಲ್ಲಿ ಆಸೆ ಇತ್ತು. ನನ್ನ ಅಪ್ಪಗೆ ಯಾವಾಗಲೂ ಹೇಳ್ತಾ ಇದ್ದೆ. ಅವರು 5 ತಿಂಗಳಾಗಲಿ ಆಮೇಲೆ ಹೋಗೋಣ, ಇಷ್ಟು ಬೇಗ ಬೇಡ ಅಂತ ಅಂತಿದ್ರು. ಸರಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೆ, 5 ತಿಂಗಳು ಮೇಲೆ ಹೋಗೋಣ ಅಂತ. ಅದಲ್ಲದೆ ನಂದೊಂದು ಹರಕೆ ಕೂಡ ಇತ್ತು, ಆ ಹರಕೆನ ತೀರಿಸ್ಬೇಕಿತ್ತು. ಹಾಗಾಗಿ ಇವತ್ತು ಹೋಗಿ ಹರಕೆ ತೀರಿಸ್ಕೊಂಡು ಜಾಡನ್ನು ಕೂಡ ಕರ್ಕೊಂಡು ಹೋಗಿ ಬಂದುಬಿಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಇನ್ನು ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ವ, ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಕೆಲಸನ ಮಾಡ್ಕೊತಾ ಇದ್ದೀನಿ. ಅಮ್ಮ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನಿವತ್ತು ನಾನು ಸ್ವಲ್ಪ ವೆಜಿಟೇಬಲ್ಸು ಮತ್ತು ಪನ್ನೀರ್ನೆಲ್ಲ ಹಾಕಿ ತವಾ ಪಲಾವ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾವೇನಾದರೂ ಸಾಮಾನ್ಯವಾಗಿ ಈ ಥರ ಹೊರಗಡೆ ಏನಾದರೂ ಹೋದಾಗ ಆದಷ್ಟು ಬೆಳಗಿನ ತಿಂಡಿನೆಲ್ಲ ಮನೇಲೇ ರೆಡಿ ಮಾಡಿಕೊಂಡು ತಿನ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಬಾಕ್ಸ್ಗೆ ಹಾಕ್ಕೊಂಡಾದರೂ ಹೋಗ್ತೀವಿ. ಬೆಳಗ್ಗೆ ಹೋಟ್ಲಿಗೆ ಹೋಗೋ
ಹೋಗಿ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವೊಮ್ಮೆ ಆಗಲೇ ಇಲ್ಲ ಅಂದಾಗ ಹೋಗ್ತೀವಿ, ಇಲ್ಲ ಅಂತ ಅಲ್ಲ. ಆದರೆ ಆಗುತ್ತೆ ಮಾಡ್ಬೋದು ಅಂದಾಗ ಆದಷ್ಟು ಮನೇಲೇನೇ ಎಲ್ಲನೂ ಕೂಡ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ಇನ್ನು ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಅನ್ನನ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಪಲಾವ್ ಅಂದರೆ ಎಲ್ಲ ಒಟ್ಟಿಗೆ ಮಾಡಿಬಿಡ್ತೀವಲ್ವ, ಒಟ್ಟಿಗೆ ವಿಷಲ್ ಹಾಕ್ಸ್ಬಿಡ್ತೀವಿ, ಇಲ್ಲಾಂದರೆ ಓಪನ್ ಪಾತ್ರೆಲಿ ಒಟ್ಟಿಗೆ ಬೇಯಿಸ್ಬಿಡ್ತೀವಿ. ಇದನ್ನು ಸ್ವಲ್ಪ ಬೇರೆ ಥರ ಮಾಡ್ಕೊಳ್ಬೇಕು. ಮೊದಲು ನಾನು ಅಕ್ಕಿನ ಬೇಯಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಹಾಗೆ ಪಲಾವ್ ಸ್ಪೈಸಸ್ ಬರುತ್ತೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿನ ಹಾಕಿ ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಈಗ ಅನ್ನ ಮಾಡ್ತೀವಲ್ಲ ಸೇಮ್ ಅದೇ ಥರ, ಆದರೆ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟೇ. ಪರಿಮಳ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಅದು ಆಗಲಿಕ್ಕೆ ಒಂದು 5-10 ನಿಮಿಷ ಸಮಯ ತಗೊಳುತ್ತೆ. ಅಷ್ಟರಲ್ಲಿ ಈ ಕಡೆ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ಫ್ರೆಶ್ ಆಗಿ ವೆಜಿಟೇಬಲ್ಸ್ನೆಲ್ಲ ತರಿಸಿದ್ದೆ ಆಯಿತಾ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಕೆಲವೊಮ್ಮೆ ತಂದಾಗ ಅದು ಫ್ರೆಶ್ ಅಂತ ಅನಿಸುತ್ತೆ. ನಾವು ಒಂದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಒಂದು ಸ್ವಲ್ಪ ಬಾಡ್ದಂಗೆ ಆಗೋಗ್ಬಿಟ್ಟಿರುತ್ತೆ. ಆದರೆ ಈ ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು. ಇನ್ನು ಈ ಕಡೆ ಅನ್ನನೂ ಕೂಡ ರೆಡಿಯಾಗಿದೆ ನೋಡಿ. ಇನ್ನು ಇದನ್ನು ಸ್ವಲ್ಪ ಹಳ್ಳಿಕ್ಕೆ ಇಟ್ಬಿಟ್ಟು ಈ ಪಲಾವ್ ಮಾಡ್ಲಿಕ್ಕೆ ಬೇಕಾಗೋ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 3-4 ಇಲಕ್ಳು ಬೆಳ್ಳುಳ್ಳಿ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಪಿಂಚ್ ಶುಂಠಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನೊಂದು 4-5 ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ಈ ಪಲಾವ್ ಟೇಸ್ಟಿಯಾಗಿ ಬರೋದು, ಅಂದರೆ ಸ್ವಲ್ಪ ಟೇಸ್ಟೇ ಬೇರೆ ಥರ ಅಂತ ಅನಿಸೋದು. ಇನ್ನಿಷ್ಟೆಲ್ಲ ರೆಡಿ ಮಾಡ್ಕೊಡೋ ಅಷ್ಟರಲ್ಲಿ ಸುಮಾರು ಒಂದು 7:30 ಆಗೇ ಬಿಡ್ತು. ಅಷ್ಟರಲ್ಲಿ ಜಾಣು ಕೂಡ ಎದ್ದು ಬಂದಿದ್ದಾರೆ ನೋಡಿ. ಇವತ್ತು ಸ್ವಲ್ಪ ತಡವಾಗಿ ಎದ್ರು ಅನ್ಕೋತೀನಿ, ಅಂದರೆ ಒಂದು 7:45 ಆ ಥರ ಎದ್ದಿದ್ದಾರೆ. ಅಪ್ಪು ಬಂದು ಅದನ್ನೇ ಹೇಳ್ತಾಯಿದ್ರು, ಏನು ಇವತ್ತು ರೂಮಿಗೆ ಬಂದೇ ಇಲ್ವಲ್ಲ, ನಿನ್ನ ಮಗ ಎದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಆಡ್ತಾ ಕೂತಿದ್ದ ಅಂತ ಹೇಳಿ. ಏನೂ ಕಿರಿಕಿರಿ ಮಾಡಲ್ಲ ಆಯಿತಾ, ಅಳೋದು ಆ ಥರ ಎಲ್ಲ ಏನೂ ಮಾಡಲ್ಲ, ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಆಡ್ತಿರ್ತಾರೆ. ಅದೇ ನಮಗೊಂಥರ ಖುಷಿ. ಇನ್ನು ಇವಾಗ ಒಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತೇಳಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಪನ್ನೀರನ್ನು ಕೂಡ ಸೇರಿಸಿ ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಪನ್ನೀರನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ನೊರೆ ಬರ್ತಾ ಇದೆ ಅಷ್ಟೇ, ಏನೂ ತೊಂದರೆ ಇಲ್ಲ. ಇನ್ನು ಮತ್ತೆ ಅದೇ ಎಣ್ಣೆಗೇನೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹುರಿದಿದ್ದಾದಮೇಲೆ ಬಟಾಣಿ, ಕ್ಯಾರೆಟು ಮತ್ತು ಬೀನ್ಸ್ನ ಸೇರಿಸ್ತಿದ್ದೀನಿ. ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು, ಮನೇಲಿ ಇರಲಿಲ್ಲ ಹಾಗಾಗಿ ನಾನು ಆಲೂಗಡ್ಡೆನ ಸೇರಿಸಿಲ್ಲ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ತರಕಾರಿನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಇದು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು 2 ಸ್ಪೂನ್ ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಟೊಮೊಟೊನ ಸೇರಿಸ್ತಿದ್ದೀನಿ. ಟೊಮೊಟೊ ಒಂದು 2 ತೊಗೊಂಡ್ರೆ ಸಾಕು, ತುಂಬ ಜಾಸ್ತಿ ಏನು ಬೇಡ. ತುಂಬ ಜಾಸ್ತಿ ಹಾಕಿದ್ರೆ ಒಂಥರ ಹುಳಿ ಆಗಿಬಿಡುತ್ತೆ, ಒಂಥರ ಟೊಮೊಟೊ ಬಾತ್ ಟೇಸ್ಟ್ ಬಂದುಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಇನ್ನು ಟೊಮೊಟೊ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಬಿರಿಯಾನಿ ಪೌಡರು ಹಾಗೆ ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ನ ಸೇರಿಸ್ಬೇಕು. ಕ್ಯಾಪ್ಸಿಕಮ್ನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಇಷ್ಟು ಹಾಕಿದ್ದಾದಮೇಲೆ ಅನ್ನ ರೆಡಿ ಇತ್ತಲ್ವ, ಅನ್ನನ ಇದಕ್ಕೆ ಹಾಕಿಬಿಟ್ಟು ಮೇಲ್ಗಡೆ ಪನ್ನೀರು ಮತ್ತು ಗೋಡಂಬಿನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ. ಇದು ನಿಂಬೆಹಣ್ಣು ಬಂದು ಆಪ್ಷನಲ್ಲು, ಬೇಕು ಅನ್ನೋಂಗಿದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಆ ನಿಂಬೆಹಣ್ಣು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಟೇಸ್ಟು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನಾವು ಈ ಥರ ತಪ್ಪಲೆಲಿ ಮಾಡೋದಕ್ಕಿಂತ ತವಾ ಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಈಗ ಹೊರಗಡೆ ನೀವು ನೋಡಿರ್ಬೋದು, ದೊಡ್ಡ ತವಾ ಇಟ್ಕೊಂಡು ತವಾ ಪುಲಾವ್ ಅಂತ ಮಾಡ್ತಾಯಿರ್ತಾರೆ ನೋಡಿ, ಆ ಥರ ಮಾಡ್ಬೋದು. ಆದರೆ ಇವತ್ತು ಅಷ್ಟೊಂದೆಲ್ಲ ಸಮಯ ಇರಲಿಲ್ಲ ಅಲ್ಲ, ಹಾಗಾಗಿ ನಾನು ಈ ಥರ ಓಪನ್ ಪಾತ್ರೆಲೇನೇ ಮಾಡಿದೆ. ಇನ್ನು ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಕಿಚನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಎಲ್ಲಿಗೆ ಹೋಗಲಿ ಮೊದಲು ಮನೇಲೆಲ್ಲ ನೀಟಾಗಿ ಸ್ವಚ್ಛ ಮಾಡಿಬಿಟ್ಟು ಹೋಗಿ ಬಂದುಬಿಟ್ರೆ ಬಂದಾಗ ನಮಗೆ ಟೆನ್ಷನ್ ಇರಲ್ಲ, ಅಯ್ಯೋ ಅದು ಕ್ಲೀನ್ ಮಾಡಬೇಕು, ಇದು ಕ್ಲೀನ್
ಮಾಡಬೇಕು ಅನ್ನೋದೆಲ್ಲ ಒಂದು ತಲೆಯಲ್ಲಿ ಇರಲ್ಲ. ನೆಮ್ಮದಿಯಾಗಿ ಹೋಗಿ ಬರ್ಬೋದು ಕೂಡ, ಬಂದಮೇಲೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಹಾಗಾಗಿ ನಾನು ಆದಷ್ಟು ಎಲ್ಲೇ ಹೊರಗಡೆ ಹೋಗ್ತಿದ್ದೀವಿ ಅಂದಾಗ ಮೊದಲು ಮನೇಲಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಹೊರಡೋ ಅಂಥದ್ದು. ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತಲ್ಲ, ಅದಾದಮೇಲೆ ನಾನು ರೆಡಿಯಾಗಿಬಿಡೋಣ ಅಂತೇಳಿ ಹೋದೆ. ಹಾಗೆ ಅಮ್ಮನೂ ಕೂಡ ಇನ್ನೂ ರೆಡಿಯಾಗಿರಲಿಲ್ಲ. ಅವರು ಎಲ್ಲನೂ ಕೂಡ ನೀಟಾಗಿ ಅಣಿ ಮಾಡಿಕೊಂಡು ಅದಾದಮೇಲೆ ಹೋಗಿ ರೆಡಿ ಆಗೋಣ ಅಂತ. ಯಾಕಂದರೆ ಒಂದೊಂದ್ಸಲ ಮರೆತುಬಿಟ್ಟು ಹೋಗ್ಬಿಡ್ತೀವಿ ನಾವು, ಅಲ್ಲಿ ಹುಡುಕ್ತಾ ಇರ್ತೀವಿ. ಅದಕ್ಕೆ ಅವ್ರು ಫಸ್ಟು ಎಲ್ಲನೂ ಕೂಡ ರೆಡಿ ಮಾಡಿಟ್ಬಿಟ್ಟು ಅವರು ಕೂಡ ರೆಡಿ ಆಗ್ಲಿಕ್ಕೆ ಹೋದರು. ಇನ್ನು ಸಂತನೂ ಕೂಡ ಕರೆದಿದ್ವಿ ನಾವು. ಇನ್ನು ದೇವಸ್ಥಾನಕ್ಕೆ ಹೊರಡ್ಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಪ್ರಸಾದನೂ ಕೂಡ ಮಾಡ್ಕೊಂಡಿದ್ದೀವಿ ನೋಡಿ, ಅವಲಕ್ಕಿ ಪ್ರಸಾದ ಕೊಡೋಣ ಅಂತ ಹೇಳಿ. ಅಲ್ಲಿ ಹೋಗ್ಬಿಟ್ಟು ಅವಲಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿಯಲ್ಲೂ ಹಾಕಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಸಕ್ಕರೆ ಮಿಕ್ಸ್ ಮಾಡಿಲ್ಲ, ಸಕ್ಕರೆ ಮಿಕ್ಸ್ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತಲ್ವ, ಹಾಗಾಗಿ ಅಲ್ಲಿ ಹೋಗಿ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಅವಲಕ್ಕಿನೇನೆಂದರೆ ತುಂಬ ನೆನೆಸ್ಬಾರ್ದು, ತುಂಬ ನೆನೆಸಿದ್ರೆ ಒಂಥರ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರೋಂಗೆನೇ ಇಟ್ಕೊಂಡಿದ್ದೀವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇನ್ನೊಂದೇನೆಂದರೆ ನಂದೊಂದು ಅರ್ಕೆ ಇತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಜಾಣು ಹುಟ್ಟಿದ ಮೇಲೆ ಬಂದು ಅರ್ಕೆ ಸಲ್ಲಿಸ್ಬಿಟ್ಟು ಬರ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಅಪ್ಪು ಇದ್ಬಿಟ್ಟು 5 ತಿಂಗಳು ಗಂಟ ಎಲ್ಲೂ ಹೋಗೋದು ಬೇಡ, 5 ತಿಂಗಳು ಆದಮೇಲೆ ಹೋಗೋಣ ಅಂತ ಹೇಳ್ತಾಯಿದ್ರು. ಯಾಕಂದರೆ ಜಾಣು ಕತ್ತಿನ ನಿಂತಿರಲಿಲ್ಲಲ್ಲ ಸರಿಯಾಗಿ. ಇವ್ರಿಗೆ ಭಯ, 1 ಅವರ್ ಟ್ರಾವೆಲ್ ಮಾಡಿದ್ರು ಕೂಡ ಸ್ವಲ್ಪ ಭಯ ಆಗುತ್ತೆ, ನೀಟಾಗಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 5 ತಿಂಗಳು ಆದಮೇಲೆ ಬೇಕಿದ್ರೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಾಗಾಗಿ ಹೋಗಿರಲಿಲ್ಲ. ಇನ್ನು ಇವತ್ತು ಹೋಗ್ಬಿಟ್ಟು ಬಂದುಬಿಡೋಣ ಅಂತ. ಈಗ ಹೆಂಗಿದ್ರು ಜಾಣೋಗೆ 5 ತಿಂಗಳು ತುಂಬಿದೆ. ಹಾಗೆ ಕತ್ತು ಕೂಡ ಅಷ್ಟೇ ಚೆನ್ನಾಗಿ ನಿಂತಿದೆ ಅಲ್ವಾ ಅಪ್ಪು? ಅಂದರೆ ತುಂಬ ಅಲ್ಲ, ಪೂರ್ತಿಯಾಗಿ ನಿಂತಿಲ್ಲ, ಓಕೆ ಇವಾಗ ಒಂದು 80% ನಿಂತಿದೆ. ಪೂರ್ತಿಯಾಗಿ ನಿಲ್ಲಕ್ಕೆ 1 ವರ್ಷ ಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಇವಾಗ ಒಟ್ಟಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನಿಂತಿದೆ. ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ. ಇಲ್ಲಿ ಹರಕೆಗೆ ನಾನು ಕೊಡಲನ್ನ ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬೆಳ್ಳಿ ಕೊಡಲನ್ನ ಕೊಡ್ತೀನಿ ಅಂತ. ಇದು 20 ಗ್ರಾಮ್ಸ್ ಇದೆ ನೋಡಿ, ಒಂದು ಪುಟ್ಟು ಗೆಜ್ಜೆ ಹಾಕ್ಸಿದ್ದೀನಿ. ಇಲ್ಲಿ ನವಿಲ್ ಥರದ್ದು ಬರುತ್ತಲ್ವ, ಅಂದರೆ ನವಿಲ್ ಫೆದರ್ ಥರದ್ದು, ಅದನ್ನು ಕೂಡ ಹಾಕ್ಕೊಡ್ತಾರೆ. ನನಗೆ ಗೆಜ್ಜೆನೇ ಇರಲಿ ಅಂತ ಅನ್ನಿಸ್ತು, ಹಂಗಾಗಿ ಗೆಜ್ಜೆ ಹಾಕ್ಸಿದ್ದೀನಿ. ಯಾವ ಥರ ಇದೆ ನೋಡಿ. ಇನ್ನು ಇದನ್ನೆಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ಬಿಡಬೇಕು. ಹಾಗೆ ಮುಡುಕು ಕಟ್ಟಿದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಏನು ಗೊತ್ತಾ, ಮರ್ತೋಗ್ಬಿಡುತ್ತೆ. ಅದಕ್ಕೆ ಒಂದಿನ ಮುಂಚೆನೇ ಎಲ್ಲನೂ ಕೂಡ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಡಬೇಕು. ತಿಂಡಿ ಕೂಡ ಆಯಿತು, ಎಲ್ಲರೂ ಕೂಡ ತಿನ್ಕೊಳ್ತಾರೆ. ನಾನು ಸಾಮಾನ್ಯವಾಗಿ ಚಿಕ್ಕಣ್ಣ ಸ್ವಾಮಿಗೆ ಹೋಗ್ಬೇಕಾದ್ರೆ ತಿಂಡಿ ಏನೂ ತಿನ್ನಲ್ಲ, ಅಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡೋದು. ಸ್ವಲ್ಪ ಫ್ರೂಟ್ಸ್ ಏನಾದರೂ ತೊಗೋತೀನಿ. ಇವಾಗ ಫೀಡಿಂಗ್ ಮಾಡ್ತಿರ್ತೀನಲ್ವ, ನನಗೂ ಸುಸ್ತಾಗಬಾರ್ದು ಅಂತ ಸ್ವಲ್ಪ ಫ್ರೂಟ್ಸ್ ತೊಗೊತೀನಿ. ಅಷ್ಟವಾದರೆ ಅಲ್ಲಿ ತಿನ್ಕೊಳ್ತೀನಿ. ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೇನು ಪಲಾವ, ಟೊಮೊಟೊ ಬಾತ, ಏನಮ್ಮ ಚೆನ್ನಾಯ್ತಾ? ನನಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಆಗಲ್ಲ ನನಗೆ ಪಲಾವ್ಗೆ. ಅದು ಪನ್ನೀರ್ ತವಾ ಪಲಾವ್ ಥರ, ತವಾದಲ್ಲಿ ಮಾಡಿಲ್ಲ, ಮಾಮೂಲಿ ತಪ್ಪಲಲ್ಲಿ ಹಾಕಿ ಮಾಡಿದ್ದು. ಅಂದರೆ ಆ ಸ್ಟೈಲಲ್ಲಿ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗೈತೆ. ಇವ್ರು ಏನು ಗೊತ್ತಾ, ಸ್ಟಾರ್ಟಿಂಗ್ ಒಂದು ಬೈಟ್ ತಿನ್ಬೇಕಾದ್ರೆ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ಅಯ್ಯೋ ಚೆನ್ನಾಗಿಲ್ವೇನೋ, ಏನೋ ಉಪ್ಪು ಜಾಸ್ತಿ ಐತೇನೋ, ಖಾರ ಜಾಸ್ತಿ ಐತೇನೋ ಅನಿಸ್ಬಿಡ್ಬೇಕು. ಆಮೇಲೆ ಒಂದು 2-3 ಸ್ಪೂನ್ ತಿಂದ ಮೇಲೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತಾರೆ. ಫಸ್ಟ್ ಚೆನ್ನಾಗಿಲ್ಲ ಅಂದಾಗ ಕೋಪ ಬರ್ತದೆ, ಅವಾಗ ಒಂದು ತುತ್ತು ಒಳಗೆ ಹೋದ್ಮೇಲೆ ಅಲ್ವಾ ಅಂದ್ಬಿಟ್ಟು ತಿನ್ನು. ಅಂದ್ರೆ ಇವಾಗ ಚೆನ್ನಾಗಿಲ್ವಾ? ನೀನು ಹೇಳ್ದಲ್ಲ ಅದಕ್ಕೆ ಹೇಳಿದೆ. ಇವರು ತಿಂಡಿ ಮಾಡ್ಕೊತಿದ್ದಾರೆ. ಅಮ್ಮಂದು ತಿಂಡಿ ಆಯಿತು. ಇನ್ನು ನನ್ನ ತಮ್ಮ ಬಂದಿದ್ದಾನೆ. ಓನ್ ಮಗನೇ ಹಾಯ್ ಮಾಡು ಮನೆ. ಇಲ್ಲಿಲ್ಲೋ ಇಲ್ಲ ಹಾಯ್ ಮಾಡು. ನಿದ್ದೆ ಬರ್ತಾ ಇದೆ ಇವತ್ತು, ಆದ್ರೂ ಮಲಗ್ತಾ ಇಲ್ಲ. ಎಲ್ಲ ನಾವು ಹೊರಗಡೆ ಹೋಗ್ತಿರೋದು ಗೊತ್ತಾಗ್ಬಿಟ್ಟಿದೆ ನನ್ನ ಮಗಂಗೆ ಅನ್ಸುತ್ತೆ. ಹಾಂ, ಅವನ ಕಾರಲ್ಲೇ ಹೋಗೋಣ. ಸಂತ ಕಾರಲ್ಲ? ಅವಾಗ ಅದೆಲ್ಲೋ ಹೋಯ್ತಾನೆ ನೋಡೋಣ. ಏನು ಗೊತ್ತಾ, ನಾನು ದೇವಸ್ಥಾನಕ್ಕೆ ಹೋಗೋಣ ಬಾಸಂತು ಅಂತ ಹೇಳಿ ನೆನ್ನೆನೇ ಕರೆದಿದ್ದೀನಿ. ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ನಾ. ಇವಾಗ ನೋಡಿದ್ರೆ ಅವ್ನು ಕಾರ್ ತೊಗೊಂಬಂದ್ಬಿಟ್ಟಿದ್ದಾನೆ. ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮುಗಿಸ್ಕೊಂಡು ನಾನು ನಮ್ಮೂರಿಗೆ ಹೋಗ್ತೀನಿ, ಅಲ್ಲೊಂದು ಕೆಲಸ ಇದೆ ಅಂತ. ಅದಕ್ಕೆ ನಮಗೂ ನನ್ನ ತಮ್ಮನಿಗೂ ವಾದ. ಅವನ ಕಾರಲ್ಲಿ ಹೋದ್ರೆ ಪೆಟ್ರೋಲ್ ದುಡ್ಡು ಉಳಿತದೆ.
ಕರ್ಕೊಂಡೋಗಲ್ವಾ ನಿನ್ ಕಾರಲ್ಲಿ? ಕರ್ಕೊಂಡು ಹೋಯ್ತಾನೆ, ಈಗಿಲ್ಲ ಅನ್ನಕ್ಕಾಗಲ್ವಲ್ಲ. ಆಮೇಲೆ ಮಧ್ಯ ದಾರಿಯಲ್ಲಿ ಬಸ್ ಹತ್ಕೊಂಡು ಮನೆಗೆ ಹೋಗಿ ಅಂದ್ಬಿಟ್ರೆ ಕಷ್ಟ. ನನ್ಗೆ ಹೇಳ್ಬೋದಂತೆ ನೋಡಿ, ನನ್ಗೆ ಹೇಳ್ಬೋದಂತೆ, ಜಾಣಗೆ ಹೇಳ್ಲಿಕ್ಕಾಗಲ್ವಂತೆ. ನನ್ನ ಮಗನ ಡ್ರೆಸ್ ತೋರಿಸ್ಲಿಲ್ಲ ಅಲ್ಲ, ನೀಟಾಗಿ ತೋರಿಸ್ತೀನಿ ನೋಡಿ. ಸಂತು ಡ್ರೆಸ್ ತೋರಿಸಿದ ಜಾಣದು. ಜಾಣ ನಿದ್ದೆ ಬಂತು ಮಗ್ನೆ? ಹಾಂ ಬಂತು ಬಂತು ಬಂತು. ನಮ್ಮ ಮಗ ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ಆನಿವರ್ಸರಿಗೆ ತಗೊಂಡಿದ್ದನ್ನ ನಿಮ್ಮ ಬಾಬಾ ಇದಕ್ಕೆ ಮ್ಯಾಚ್ ಆಗೋ ಥರ ತಗೊಂಡಿರ್ಲಿಲ್ವಲ್ಲ, ಅದಕ್ಕೆ ಅವತ್ತು ಹಾಕೊಳ್ಳಿಲ್ಲ, ಇವತ್ತು ಹಾಕ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿದ್ದೆ ಬಂತು. ನೀನೇನಾದ್ರು ತಿನ್ಕೋಗೋ ಫ್ರೂಟ್ಸ್ ಏನೋ? ಫ್ರೂಟ್ಸ್ ತೊಗೊಳ್ತೀನಿ. ಇನ್ನು ಸಂತು ಕೊನೆಗೂ ಕೂಡ ಬರಲಿಲ್ಲ. ನಿನ್ನೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು, ನಾನು ಬರ್ತೀನಿ ಅಂತಲೇ ಹೇಳಿದ್ದು. ಅದಾದಮೇಲೆ ಏನಾಯಿತು ಅಂದರೆ ಇವತ್ತೇನೋ ಆರ್ಡ್ರ್ ಸಿಕ್ತಂತೆ. ಅಂದರೆ ಈಗ ಸಂತುಗೆ ಹೆಂಗೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಕಂಪ್ನಿದು ಕೆಲಸ ಇರುತ್ತೆ. ಶನಿವಾರ ಭಾನುವಾರ ರಜೆ ಇರುತ್ತಲ್ವ, ಆ ಸಮಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಟ್ರಿಪ್ ಏನಾದರೂ ಸಿಕ್ತು ಅಂದರೆ ಕರ್ಕೊಂಡು ಹೋಗುವಂಥದ್ದು. ಅಂದರೆ ಇವಾಗ ಯಾರಾದ್ರೂ ದೇವಸ್ಥಾನಕ್ಕೋ ಅಥವಾ ಎಲ್ಲಾದ್ರೂ ಶನಿವಾರ ಹೋಗಿ ಭಾನುವಾರ ಬರುವಂಥದ್ದು, ಇಲ್ಲಾಂದರೆ ಶನಿವಾರ ಹೋಗಿ ಶನಿವಾರನೇ ಬರುವಂಥದ್ದು, ಈ ಥರದ್ದೆಲ್ಲ ಇರುತ್ತಲ್ವ ಸಣ್ಣ ಪುಟ್ಟದ್ದು, ಅದನ್ನು ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಇವತ್ತೇನೆಂದರೆ ಕೇರ್ಪೇಟೆಗೆ ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಿತ್ತಂತೆ, ಅಲ್ಲಿ ಏನೋ ಮದುವೆ ಇತ್ತಂತೆ. ಹಾಗಾಗಿ ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದ. ಸರಿ ಅವ್ರನ್ನ ಕೇಳ್ತೀನಿ, ಅಕಸ್ಮಾತ್ ಏನಾದರೂ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಹಂಗೆ ಬಂದುಬಿಟ್ಟು ಹೋಗ್ತೀವಿ ಅಂತ ಹೇಳ್ದೆ. ಆದರೆ ಅವರು ಬೇಡ ಅಂದರು ಅನಿಸುತ್ತೆ, ಹಾಗಾಗಿ ಬರಲಿಲ್ಲ ದೇವಸ್ಥಾನಕ್ಕೆ. ಇನ್ನು ನಾವು ತುಂಬ ಫೋರ್ಸ್ ಮಾಡಲಿಕ್ಕಾಗಲ್ಲ. ಈಗ ಯಾರನ್ನಾದ್ರೂ ಒಂದು ಕೆಲಸ ಒಪ್ಕೊಂಡ್ಬಿಟ್ಟಿದ್ರೆ ನಾವು ಹೋಗಿ ಮಾಡಲೇಬೇಕಾಗತ್ತೆ. ಕೊನೆ ಕ್ಷಣದಲ್ಲಿ ಆಗಲ್ಲ ಅಂದರೆ ಸರಿ ಹೋಗಲ್ಲ. ಅದಕ್ಕೆ ಬಿಡು ಹೋಗಲಿ, ನೆಕ್ಸ್ಟ್ ಟೈಮ್ ನಾವೇನಾದರೂ ಹೋದಾಗ ಒಟ್ಟಿಗೆ ಹೋದ್ರಾಯ್ತು ಅಂತೇಳಿ ಕಳಿಸ್ಬಿಟ್ಟು ನಾವು ಹೊರಟ್ವಿ. ಜಾಣ ನೋಡಪ್ಪು ನೋಡ್ತಾ ಇರೋದು ರೋಡ್ನ. ಇವರು ಕಾರ್ ಓಡಿಸ್ಬೇಕಾದ್ರೆ ಎಷ್ಟು ಸೀರಿಯಸ್ ಆಗಿ ಕಾರ್ ಓಡಿಸ್ತಾರೆ ಅಂದ್ರೆ ಒಬ್ರಿಗೆ ಟಚ್ ಆದ್ರೆ ಗೊತ್ತಾಯ್ತದೆ. ಒಂಚೂರು ಮಾತಾಡಲ್ಲ, ಕೆಲವೊಬ್ರು ಮಾತಾಡ್ಕೊಂಡು ಓಡಿಸ್ತಾರೆ ಆಯ್ತಾ. ಆ ಕಡೆನೂ ಗಮನ ಇಟ್ಕೊಂಡು ನಮ್ಮ ಕಡೆನೂ ಗಮನ ಇಟ್ಕೊಂಡು. ಇವ್ರು ಹಂಗಲ್ಲ, ಫಸ್ಟ್ ಡ್ರೈವಿಂಗು. ಅಂದ್ರೆ ಟ್ರಾಫಿಕ್ ಅಲ್ವೇನಮ್ಮ, ಆ ಕಡೆ ಹೋಯ್ತಾ ಹೋಯ್ತಾ ಮಾತಾಡ್ಕೊಂಡು. ಇನ್ನು ಜಾಣ ನೋಡಿ, ಜಾಣಗೆ ಈ ಥರ ಕಾರಲ್ಲಿ ಕೂತಾಗ ರೋಡ್ ನೋಡ್ಲಿಕ್ಕೆ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ನಾವು ಶಾಪಿಂಗ್ ಹೋಗಿದ್ವಲ್ಲ, ಆವಾಗಲೂ ಅಷ್ಟೇ. ಸಾಮಾನ್ಯವಾಗಿ ಮಕ್ಕಳು ಕಾರಿಗೆ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಾರಲ್ವ, ಜಾಣ ಕಣ್ಣೇ ಮುಚ್ಚಲ್ಲ. ನಾವು ಕಾರ್ ನಿಲ್ಲಿಸುವಾಗ್ಲೇ ಹಿಡಿಯೋದು. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದು. ಈ ಸಲ ನೋಡಬೇಕು ಏನು ಮಾಡ್ತಾರೆ ಅಂತ. ಈ ಕಾರ್ ಹೋಗೋದು ಬರೋದು ಎಲ್ಲ ನೋಡ್ಕೊಂಡು ಕೂತಿರ್ತಾರೆ. ನಿದ್ದೆ ಬರ್ತಿದೆ ನೋಡಿ, ಇಲ್ಲಿ ತೇಲ್ತಾ ಇದ್ದಾರೆ. ಮಲ್ಗಿಲ್ಲ ಅಮ್ಮ, ಕಣ್ಬಿಟ್ಟವ್ರೆ. ನೋಡ್ಬೇಕು, ಇವತ್ತು ನಿದ್ದೆ ಟೈಮ್ ಬೇರೆ ಅಲ್ವಾ, ಮಲಗಿದ್ರು ಮಲಗಿಬಿಡ್ತಾರೆ, ಹೇಳಲಿಕ್ಕಾಗಲ್ಲ. ಇನ್ನು ನಮ್ಮ ಮನೆ ಹತ್ರದಿಂದ ದೇವಸ್ಥಾನ ಬಂದು 1.5 hour ಆಗುತ್ತೆ ಅಲ್ವಾ ಅಪ್ಪು? 1.5 ಗಂಟೆ 2 ಗಂಟೆ ಆಗ್ಬೋದು. ಇವಾಗ ಸುಮಾರು 11:30 ಆಗಿದೆ ಟೈಮು. ಅಲ್ಲಿ ಹೋಗೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ ಅನಿಸುತ್ತೆ. ನಾವು ಮೊದಲನೇ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನೋಡ್ಬೇಕು ಅಲ್ಲಿ ಹೋಗೋ ಅಷ್ಟರಲ್ಲಿ ಪೂಜೆ ಆಗೋಗಿರುತ್ತೋ ಏನು ಅಂತ. ನಿಧಾನಕ್ಕೆ ಹೋಗೋಣ ಅಂತ, ಬೇಗ ಬೇಗ ಏನು ಅರ್ಜೆಂಟಲ್ಲಿ ಹೋಗೋದು ಬೇಡ. ಯಾಕಂದರೆ ಜಾಣು ಇದ್ದಾರಲ್ವಾ, ಹಂಗೆ ಮಲ್ಕೊಂಬಿಟ್ರಾ? ಇವತ್ತು ಮಲಗಿದ್ರು, ನಿದ್ದೆ ಟೈಮ್ ಅಲ್ವಾ, ಅದಕ್ಕೆ ಮಲಗಿಬಿಟ್ರು ಅನ್ಸುತ್ತೆ. ಲಾಸ್ಟ್ ಟೈಮ್ ಮಾತ್ರ ಒಂಚೂರು ಕಣ್ಣು ಮುಚ್ಚಿರಲಿಲ್ಲ. ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಹೋಗಿ ಇಳಿದ್ವಲ್ಲ, ಆವಾಗಲೇ ಮಲಗಿದ್ದು. ಅವರೆಲ್ಲರೂ ಆಶ್ಚರ್ಯಪಡ್ತಿದ್ರು, ಇದೇನು ಮಕ್ಕಳು ಕಾರಲ್ಲಿ ಮಲ್ಕೊಂಡ್ರೆ ಜಾಣು ಕಾರಿಂದ ಇಳಿದ್ಮೇಲೆ ಮಲ್ಕೋತಿದ್ದಾರಲ್ಲ ಅಂತ. ಇನ್ನು ನೋಡಿ, ಮಲಗಿ ಇನ್ನೂ 1-3/4 ಗಂಟೆ ಆಗಿರಲಿಲ್ಲ, ಆಗಲೇ ಎದ್ದೇ ಬಿಟ್ಟರು. ನನಗೇನೆಂದರೆ ಸುಮಾರು ಹೊತ್ತು ಕಾರಲ್ಲಿ ಜಾಣನ ಕೂರಿಸ್ಕೊಳ್ಳಿಕ್ಕೆ ಸ್ವಲ್ಪ ಭಯ. ಏನಾದ್ರೂ ಮೇಲ್ಗಡೆ ಹೊಡ್ಕೊಂಡು ಬಿಟ್ರೆ ಅಂತೇಳಿ ಒಂಚೂರು ನನಗೆ ತುಂಬಾ ಭಯ ಆಗುತ್ತೆ. ಜಾಸ್ತಿ ಹೊತ್ತು ಕೂರಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಅಮ್ಮನೇ ಜಾಸ್ತಿ ಕೂರಿಸ್ಕೊಂಡ್ರು. ಇನ್ನು ಸ್ವಲ್ಪ ಪೂಜಾ ಸಾಮಗ್ರಿನೆಲ್ಲ ತೊಗೊಂಡು ಬರಬೇಕಿತ್ತು, ಅದನ್ನೆಲ್ಲ ಹೋಗಿ ತೊಗೊಂಡು ಬಂದೆ ನಾನು. ಇನ್ನು ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಆಗಲೇ ಜನ ಎಲ್ಲ ಬರ್ತಾಯಿದ್ರು, ಆಗಲೂ ಮೊದಲನೇ ಪೂಜೆ ಕೂಡ ಆಗಿತ್ತು. ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಕಡೆ ಕೂತ್ಕೊಂಡು ಎಲ್ಲನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀವಿ. ಅಮ್ಮ ತಟ್ಟೆಗೆಲ್ಲನೂ ಜೋಡಿಸ್ತಾ ಇದ್ರು, ನಾನು ಈ ಕಡೆ ಪ್ರಸಾದಕ್ಕೆ ರೆಡಿ ಮಾಡ್ತಾ
ಇದ್ದೀನಿ. ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿರಲಿಲ್ಲ ಅಲ್ಲ, ಹಾಗಾಗಿ ಬಾಳೆಹಣ್ಣೆಲ್ಲ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕ್ಕೊಂಡು ಬಂದುಬಿಟ್ರೆ ಹಣ್ಣನ್ನು ಕಪ್ಪಗಾಗ್ಬಿಡುತ್ತೆ, ಹಾಗಾಗಿ ಕೊಡೋ ಸಮಯದಲ್ಲೇ ಹಾಕಬೇಕು. ಇನ್ನು ಈ ಕಡೆ ಅಮ್ಮ ಎಲೆಡ್ಕೆ ಎಲ್ಲನೂ ಇಟ್ಟು ಫ್ಲೂಟ್ನೆಲ್ಲ ಅದ್ರ ಮೇಲೆ ಇಟ್ಟು ಕೊಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹೆಣ್ಣು ದೇವರಾದರೆ ಮಡ್ಲಕ್ಕಿ ಕೊಡ್ತಾರೆ, ಗಂಡು ದೇವ್ರಲ್ವ, ಹಾಗಾಗಿ ಹಣ್ಣು, ಹೂವು, ಹಾರ, ಆಮೇಲೆ ಅದ್ರ ಮೇಲೆ ಎಲೆಡ್ಕೆ ಇಟ್ಬಿಟ್ಟು ನಾವೇನಾದರೂ ಅರ್ಕೆ ಮಾಡ್ಕೊಂಡಿರ್ತೀವಲ್ಲ, ದುಡ್ಡು ಅಥವಾ ವಸ್ತು ಇಟ್ಬಿಟ್ಟು ಕೊಡಬೇಕಂತೆ. ಹಾಗಾಗಿ ಅಮ್ಮ ಅದನ್ನು ಮಾಡಿಕೊಂಡ್ರು. ಇನ್ನು ಪೂಜೆ ಕೂಡ ಆಯಿತು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಆಯಿತಾ. ಅದರಲ್ಲೂ ಜಾಣನ ದೇವಸ್ಥಾನದೊಳಗಡೆ ಕರ್ಕೊಂಡು ಆ ಕೃಷ್ಣನ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿಸಿ ಕಳಿಸಿದ್ರು. ಅದಂತೂ ಮನಸ್ಸಿಗೆ ಇನ್ನೂ ಖುಷಿ ಕೊಡ್ತು. ನಾನು ಅಂದ್ಕೊಂಡಂಗೆ ಎಲ್ಲ ಪೂಜೆ ಆಯ್ತಲ್ಲ ಅಂತೇಳಿ ಇವತ್ತೊಂಥರ ಸಮಾಧಾನ ಆಗಿದ್ದು. ಯಾಕಂದರೆ ಅಷ್ಟು ಜನ ಇದ್ದರು ಆಯಿತಾ. ಜನ ಇರೋ ಸಮಯದಲ್ಲೂ ಕೂಡ ನೀಟಾಗಿ ಮಾಡಿಕೊಟ್ರು. ಇನ್ನು ಪೂಜೆ ಮುಗಿಸಿದ್ದಾದಮೇಲೆ ನಾವು ಈ ಕಡೆ ಪ್ರಸಾದ ಹಂಚ್ತಾ ಇದ್ದೀವಿ. ಪ್ರಸಾದ ಇತ್ತು ಅಂತ ಹೇಳಿದ್ವಲ್ವ, ಹಾಗಾಗಿ ಅವರು ಮೊದಲೇ ನಮಗೆ ಪೂಜೆ ಮಾಡಿಕೊಟ್ಬಿಟ್ರು, ಪ್ರಸಾದ ಹಂಚ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಜಾಣು ಜಾಣು ಖುಷಿ ನನ್ನ ಮಗನೇ. ಆದವ ಅಲ್ಲಿಗೆ ಬಂದಿದ್ದೀವಿ ನಾವು. ಖುಷಿ ಆಗೈತಾ? ಅಯ್ಯೋ ಎಷ್ಟು ಕುಣಿತಾವ್ರು ಗೊತ್ತಾ ಇವರು. ಹಾಂ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಆನವ ಮಾಮಿ ನೋಡಕ್ ಬಂದ್ರಿ ನೀವು ಮಗ್ನೆ? ನೋಡಿದ್ರಿ ನೋಡಿದ್ರಿ ಆನೆ ಬಾ. ಇನ್ನು ಪ್ರಸಾದನೆಲ್ಲ ಕೊಟ್ಬಿಟ್ಟು ಅದಾದಮೇಲೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬಂದ್ವಿ. ಆಗಲೇ ನಾವು ಪ್ರದಕ್ಷಿಣೆ ಮಾಡಿರಲಿಲ್ಲ, ಮೊದಲು ಪ್ರಸಾದ ಕೊಟ್ಬಿಡೋಣ ಆಮೇಲೆ ಮಾಡೋಣ ಅಂತೇಳಿ. ಹಾಗೆ ಜಾಣನ ಮೊದಲನೇ ಸಲ ದೇವಸ್ಥಾನ ಕರ್ಕೊಂಡು ಬಂದಿರೋದಲ್ವ, ಹಂಗಾಗಿ ಅದೊಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೆಕ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಕೂಡ. ಇನ್ನು ಜಾಸ್ತಿ ವಿಡಿಯೋಸ್ ಎಲ್ಲ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ. ನನಗೇನಂದರೆ ನೆಮ್ಮದಿಯಾಗಿ ಇವತ್ತು ಪೂಜೆ ಮಾಡಬೇಕಿತ್ತು, ಹಾಗಾಗಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಒಂಚೂರು ವಿಡಿಯೋನ ಮಾಡಿಕೊಂಡೆ. ಇನ್ನು ತುಂಬ ಜನ ಇದ್ದಾಗ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ದೇವ್ರನ್ನ ಬೇಡ್ಕೊಳ್ಳಿಕ್ಕಾಗಲ್ಲ ನೋಡಿ. ಅವರೆಲ್ಲ ಈ ಥರ ಹಿಂದೆ ಕೂತ್ಕೊಂಡು ಬೇಡ್ಕೊಳ್ತಾರೆ. ಅಮ್ಮನೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಕೂತಿದ್ರು ಹಿಂದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಇನ್ನು ಈ ಅರ್ಕೆನ ನಾನು ಜಾಣ ಹುಟ್ಲಿಕ್ಕಿಂತ ಮೊದಲೇ ಮಾಡ್ಕೊಂಡಿದ್ದೆ. ಏನಂದರೆ ನಾವು 7 ವರ್ಷ ಪ್ಲ್ಯಾನಿಂಗಲ್ಲಿದ್ವಿ ಅಲ್ವಾ. ಆವಾಗ ಕೆಲವೊಬ್ಬರು ನಮ್ಗೆ ಹೇಳೋರು, ನೀವು ಸುಮಾರು ವರ್ಷ ಗ್ಯಾಪ್ ಕೊಟ್ಬಿಟ್ಟಿದ್ದೀರಾ, ನಿಮಗೆ ಮಗು ಆಗುತ್ತೋ ಇಲ್ವೋ, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರೋರು ಎಷ್ಟೊಂದು ಜನಕ್ಕೆ ಮಕ್ಕಳೇ ಆಗಿಲ್ಲ, ಕೊನೆಗೆ ನಿಮ್ದೇನಾಗುತ್ತೋ ಏನೋ ಅಂತೇಳಿ ಈ ಥರ ಸುಮಾರಷ್ಟು ಮಾತುಗಳನ್ನ ನಾವು ಕೇಳ್ತಿದ್ವ. ಕೇಳಿದಾಗ ಒಂದು ಕ್ಷಣ ಮನಸ್ಸಿಗೆ ಭಯ ಕೂಡ ಆಗೋದು, ಅಯ್ಯೋ ಏನಾಗುತ್ತೋ ಏನೋ ಅಂತೇಳಿ. ಆವಾಗ ನಾನು ಕೃಷ್ಣನ ಹತ್ರ ಇದನ್ನೇ ಬೇಡ್ಕೊಂಡಿದ್ದು, ನನಗೆ ಯಾವ ಮಗು ಆದರೂ ಕೂಡ ತೊಂದರೆ ಇಲ್ಲ, ಆರೋಗ್ಯವಾಗಿ ಮಗು ಬಂದರೆ ಮೊದಲನೇ ಸಲ ನಿಮ್ಮ ಸನ್ನಿಧಿಗೆ ಕರ್ಕೊಂಡು ಬರ್ತೀನಿ ಅಂತೇಳಿ. ನನ್ನ ಮನಸ್ಸಲ್ಲೂ ಕೂಡ ಅದೇ ಇತ್ತು, ನನಗೆ ಯಾವ ಮಗು ಹುಟ್ಟಿದ್ರೂ ಕೂಡ ಮೊದಲು ನಾನು ಕೃಷ್ಣನ ಸನ್ನಿಧಿಗೆ ಕರ್ಕೊಂಡು ಹೋಗಬೇಕು ಅಂತ. ಇನ್ನು ಜಾಣೋಗಿ ಆರ್ಟಿದೆ ಅಂತ ಹೇಳಿದ್ರಲ್ವ, ಆವಾಗಲೂ ಕೂಡ ನಾನು ಅರ್ಕೆ ಮಾಡ್ಕೊಂಡಿದ್ದೆ, ಏನೂ ಕೂಡ ತೊಂದರೆ ಇಲ್ಲದೇನೆ ಮಗು ಬಂದರೆ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ ದೇವ್ರ ಸನ್ನಿಧಿಗೆ ಅಂತೇಳಿ. ಹಾಗಾಗಿ ಇವತ್ತು ಎಲ್ಲ ಅರ್ಕೆನೂ ಕೂಡ ತೀರಿಸಿದ್ದಾಯಿತು. ಏನು ಗೊತ್ತಾ, ನಮ್ಮ ಲೈಫಲ್ಲಿ ನಾವು ಸುಮಾರಷ್ಟು ಕಷ್ಟ ಸುಖ ಎಲ್ಲನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಯಾವತ್ತೂ ಕೂಡ ಕಷ್ಟ ಬಂದಾಗ ಯಾಕಪ್ಪ ಈ ಕಷ್ಟ ಬಂತು ಅಂತೇಳಿ ದೇವ್ರನ್ನ ಬೈಕೊಂಡಿಲ್ಲ. ಅದ್ರ ಬದಲು ಈ ಕಷ್ಟ ಬಂದಿದೆಯಲ್ಲ ಅದನ್ನು ಎದುರಿಸುವಷ್ಟು ಶಕ್ತಿ ಕೊಡಪ್ಪ ಅಂತ ಅಷ್ಟೇ ನಾನು ನನ್ನ ಕೃಷ್ಣನಲ್ಲಿ ಬೇಡ್ಕೊಂಡಿದ್ದು. ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಾವು ಕೂಡ ನಮ್ಮ ಜೀವನದಲ್ಲಿ ಇಷ್ಟರ ಮಟ್ಟಿಗಿದ್ದೀವಿ ಅಂತ ಅಂದರೆ ಅದಕ್ಕೆ ನಮ್ಮ ಶ್ರಮ, ಕೃಷ್ಣನ ದಯೆ ಅಂತೇಳಿ ಯಾವಾಗಲೂ ಕೂಡ ನಾನು ನಂಬ್ತೀನಿ. ಇನ್ನು ಬೆಳಗ್ಗೆ ನಾನು ತಿಂಡಿ ತಿಂದಿರಲಿಲ್ವಲ್ಲ, ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಹಂಗೆ ಊಟ ಮಾಡಿಕೊಂಡೆ ಮನೆಗೆ ಹೋಗ್ಬಿಡೋಣ ಅಂತ ಹೋಟೆಲಿಗೆ ಬಂದ್ವಿ. ಏನು ಬೇಕು ಅಂತ ಕೇಳಿದ್ರೆ ತೋರಿಸ್ತಾನೆ. ಏನು ಬೇಕವ? ಏನು ಬೇಕು ಜನ? ರೊಟ್ಟಿ 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 ಬೇಕು. ಏಯ್ ತಿನ್ಬಾರ್ದು, ತಡಿಯೋ. ಒರಿಜಿನಲ್ ರೊಟ್ಟಿ ಬರ್ತದೆ, ಪೇಪರ್ ತಿನ್ಬಾರ್ದು. ಸಿನಿಮಾ ಯಾವ್ದು ಬೇಕು? ಇನ್ನು ರೋಟಿ ಮತ್ತು ಪನ್ನೀರ್ ಕರಿ, ಹಾಗೆ ದಾಲ್ ಕಿಚಡಿ, ಜೀರಾ ರೈಸ್ ಎಲ್ಲನೂ ಕೂಡ ತೊಗೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ನೆಲಮಂಗ್ಲದಿಂದ ಮಾಕ್ಲಿವರೆಗೂ ಇನ್ನೂ ಎಷ್ಟು ದೂರ ಆಯ್ತೋ ನೋಡಬೇಕು. ಹೌದು, ನಾವೇನಾದರೂ ಇವಾಗ ಅಪ್ಪು ಆ ರೋಡಿಂದ ಬಂದಿಲ್ಲ ಅಂತಿದ್ರೆ ಅಷ್ಟೇ ಇವತ್ತು ಅಲ್ಲೇ ಇರ್ಬೇಕಾಯ್ತು. ಅಯ್ಯೋ ದೇವ್ರೆ.
ಅದೇ ಹೆಂಗೋ ಹತ್ರ ಇತ್ತು ಬಿಡು. ನಾವು ಟೋಲಿಂದ ಅರ್ಧ ದಾರಿಯಿಂದ ಜಾಮ್ ಇತ್ತು. ಇದು ನೋಡಿ ಯಾವಾಗಿಂದ ಜಾಮ್ ಆಗೈತೋ ಪಾಪ. ಎಷ್ಟು ಜನ ಇಲ್ಲೇ ಪಳಿತವ್ರು ಇವ. ಹಿಂಗೆ ಆಗ್ಬಿಟ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಮಕ್ಳು ಇರ್ತಾರ, ಮಕ್ಳು ಕರ್ಕೊಂಬಂದಿರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಅಪ್ಪ ದೇವ್ರೆ, ಇನ್ನ ಜಾಮೇ ಮುಗ್ದಿಲ್ವಲ್ಲಪ್ಪ. ಇಲ್ಲ ನೋಡಿ ಇನ್ನ ಎಷ್ಟಿದೆ ಅಂತ. ಇನ್ನ ಐತೆ. ಓ ಗೊತ್ತಾನೆ ಯಾರ ಬಂದ್ ಎಸ್ತಾರ ಅವ ಇಲ್ಲಿಗೆ ದೇವಸ್ಥಾನದ ಗಂಟ. ಆಂಜನೇಯ ಸ್ವಾಮಿ ದೇವಸ್ಥಾನನೇ ಬಂದ್ಬಿಡ್ತು ಇಲ್ಲಿಂದನೂ ಜಾಮು. ನಿಲ್ಸ್ತಾರೆ, ಈಗ ನಿಲ್ಸ್ತಾರೆ. ನಾವು ಬರುವಾಗ್ಲೇ ಅಲ್ಲಿ ಸ್ವಲ್ಪ ಜಾಮ್ ಆಗಿರೋದು ಕಾಣಿಸ್ತಾ ಇವರಿಗೆ. ಇವರು ಪಟ್ ಅಂತ ಗಾಡಿ ಬೇರೆ ಕಡೆ ತಿರುಗಿಸ್ಬಿಟ್ರು, ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಡೋಣ ಅಂತೇಳಿ. ಅಂದರೆ ಅಲ್ಲಿಗಿಂತ ನಾವು ಬಂದಿದ್ದ ರೋಡು ಸ್ವಲ್ಪ ದೂರ ಅಲ್ವಪ್ಪು? 2-3 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ದೂರವಾಗ್ಲಿ ನಿಧಾನಕ್ಕೂ ಬಂದ್ವಾ. ಹೌದು, ಆರಾಮಾಗಿ ಬೇಗ ಎಲ್ಲೂ ಜಾಮ್ ಇಲ್ದಿರಂಗೆ ಬಂದ್ವಲ್ಲ. ಊರೊಳಗಡೆ ಬಂದು ನಾವು ಇನ್ನೇನಾದ್ರೂ ನಾವು ಅಲ್ಲೇ ನಿಂತ್ಕೊಂಡಿದ್ರೆ ಇದುವರೆಗೂ ಅಲ್ಲೇ ಇರಬೇಕಿತ್ತು. ಬರೀ ನೆಲಮಂಗಲ ಸಿಗ್ನಲ್ಗೆ 42 ನಿಮಿಷ ಅಲ್ಲಿಂದ. ಈಗ ಅಲ್ಲಿಂದ ಬೇರೆ ರೂಟ್ ಬಂದಿದ್ದೆ, ಇಲ್ಲಿಗೆ ಮನೆಗೆ 42 ನಿಮಿಷ. ಏನೋ ಗೊತ್ತಿಲ್ಲಪ್ಪ, ಒಂದೊಂದ್ಸಲ ಹೆಂಗೆ ಟ್ರಾಫಿಕ್ ಆಗ್ಬಿಡುತ್ತಾ. ನಿಜವಾಗ್ಲೂ ಮನೆಗೆ ಯಾವಾಗ ಹೋಗ್ತೀವಪ್ಪ, ಯಾಕಾದ್ರೂ ಬಂದ್ವಪ್ಪ ಅಂತ ಅನ್ನಿಸ್ಬಿಡುತ್ತೆ. ನಾವು ಪ್ರತಿ ಸಲ ಬಂದಾಗ್ಲೂ ಹಿಂಗೆ ಏನಾದ್ರು ಒಂದಾಗುತ್ತೆ, ಜಾಮ್ ಆಗ್ಬಿಡುತ್ತೆ. ಈ ಸಲ ಸಿಕ್ಕಾಪಟ್ಟೆ ಇದೆ. ಫಸ್ಟ್ ಟೈಮ್ ಅಷ್ಟುದ್ದ ಜಾಮ್ ನೋಡ್ತಾರೆ. ಈ ಸಲ ಮೊದಲನೇ ಸಲ. ಲಾಸ್ಟ್ ಟೈಮ್ ಬಂದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು, ಈ ಸಲ ಈ ಜಾಮು. ಈ ಥರ ಏನಾದರೂ ಒಂದು ಹಾಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ ನಾವು ಅಂತ. ನೋಡಿ, ಟ್ರಾಫಿಕ್ಕೇ ಇಲ್ದಿರೋ ಈ ರೋಡ್ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂತ. ಇದು ನಮ್ಮ ಮನೆ ಹತ್ರ ಬರ್ತಿದ್ದಂಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಇನ್ನು ಇವಾಗ ತಾನೇ ಮನೆಗೆ ಬಂದ್ವಿ. ಜಾಣು ಇನ್ನೂ ಮಲಗಿಲ್ಲ ನೋಡಿ. ಹೋಗ್ಬೇಕಾದ್ರೆ ಮಾತ್ರ ಒಂದು 15-20 ನಿಮಿಷ ಮಲಗಿದ್ದು ಅಷ್ಟೇ, ನಿದ್ದೆನೇ ಮಾಡಿಲ್ಲ. ಇನ್ನು ಇವಾಗ ಮಲಗಿಸ್ಬೇಕು. ಹಾಗೆ ಟೈಮ್ ಕೂಡ ಆಗಿದೆ ಈಗಾಗಲೇ. ಎಷ್ಟು 4:45 ಆಗಿದೆ. ಇನ್ನೇನು 5 ಗಂಟೆ ಆಗೋಗ್ಬಿಡುತ್ತೆ. ಹಾಗಾಗಿ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಪೂರ್ತಿ ವ್ಲಾಗ್ನ ನೋಡಿರ್ತೀರ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕುಡಿ ನೋಡಿ, ಆಯಿತಾ? ನಮಗೆ ಇಷ್ಟು ಟಯರ್ಡ್ ಆಗಿಬಿಟ್ಟಿದೆ, ಮಾತಾಡಲಿಕ್ಕೂ ಕೂಡ ಎನರ್ಜಿ ಇಲ್ಲ. ಆದರೆ ಜಾಣೋಗಾಗಿಲ್ಲ ನೋಡಿ, ಆಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.